ರಾಷ್ಟ್ರಪತಿಗಳ ಸುತ್ತದ ರಾಜಕೀಯವನ್ನ ಅಲ್ಲಿಗೆ ಬಿಟ್ಟು ಇದೀಗ ಮುಂದೆ ಬರೋಣ ಮಹಾಕುಂಭಮೇಳ. ಮಹಾಕುಂಭಮೇಳದಲ್ಲಿ ಮೊನ್ನೆ ಮೌನಿ ಅಮಾವಾಸ್ಯೆಯ ದಿನ ನಡೆದ ಕಾಲ್ ತುಳಿತ ಪ್ರಕರಣ. ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕದ ಬೆಳಗಾವಿ ಮೂಲದ 4 ಈ ಕಾಲ್ ತುಳಿತ ಪ್ರಕರಣದಲ್ಲಿ ಸಾವನ್ನಪ್ಪಿದ್ರು. ಆದರೆ ಇವತ್ತು ಮತ್ತೊಂದು ಆಘಾತಕಾರಿ ಮಾಹಿತಿ ಅದೇ ಕಾಲ್ ತುಳಿತ ಪ್ರಕರಣದಿಂದ ಲಭ್ಯವಾಗ್ತಾ ಇದೆ. ಕುಂಭಮೇಳದ ಕಾಲ್ ತುಳಿತದಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ ಕನ್ನಡಿಗರದು 4 ಅಲ್ಲ, ಬದಲಾಗಿ 5 ಅನ್ನೋ ಮಾಹಿತಿ. ಇದರ ಸುತ್ತ ಧಾವತಾಗಿ ರಾಜಕೀಯ ಕೂಡ ಬೆರೆತು ಹೋಗ್ತಾ ಇದೆ. ರಾಜಕೀಯ ಹೇಳಿಕೆ, ಪ್ರತಿ ಹೇಳಿಕೆಗಳು ಕೂಡ ಜೋರಾಗ್ತಾ ಇದೆ. ಕುಂಭಮೇಳದಲ್ಲಿ ಮತ್ತೆ ಕಾಲ್ ತುಳಿತ. ಕರ್ನಾಟಕ ಸನ್ಯಾಸಿ ಸೇರಿ 7 ಮಂದಿ ಸಾವು. ಪ್ರಯಾಗ್ರಾಜ್ನ ತುಳಿತದ ಸುತ್ತ ಭರ್ಜರಿ ರಾಜಕೀಯನಾಥ್ ನೇತೃತ್ವದ ಸರ್ಕಾರ ಲೆಕ್ಕ ಮರೆಮಾಚ್ತಿದೆ ಅಂತ ಸಮಾಜವಾದಿ ಪಕ್ಷದ ಸಂಸದ ಅಖಿಲೇಶ್ ಯಾದವ್ ಆರೋಪಿಸಿದ್ದಾರೆ. जानकारी रखते हैं जिनको जानकारी मिली है, ये घटना रात की है और अब तो वो बातें साफ हो गई हैं. समय बताने की कोई 1 बजे की बता रहा है, कोई 1 बजे से पहले की बात बता रहा है. जो मुझे जानकारी मिली थी वो जानकारी मिली थी रात के 2:48 पर. ಕುಂಭಮೇಳದಲ್ಲಿ ಪವಿತ್ರ ಗೌಡ ಪುಣ್ಯ ಸ್ನಾನ. ರೇಣುಕಾಸ್ವಾಮಿ ಬರ್ಬರ ಕೊಲೆ ಆರೋಪಿ ಪವಿತ್ರ ಗೌಡ ಕೂಡ ಕುಂಭಮೇಳಕ್ಕೆ ಹೋಗಿದ್ದಾರೆ. ಮೌನಿ ಅಮಾವಾಸ್ಯೆಯಂದು ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ ಮಾಡಿ ನೆಗೆಟಿವ್ ಎನರ್ಜಿ ಎಲ್ಲ ಮಾಯವಾಗಿದೆ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಷ್ಟ್ರಪತಿಗಳ ಸುತ್ತದ ರಾಜಕೀಯವನ್ನ ಅಲ್ಲಿಗೆ ಬಿಟ್ಟು ಇದೀಗ ಮುಂದೆ ಬರೋಣ ಮಹಾಕುಂಭಮೇಳ. ಮಹಾಕುಂಭಮೇಳದಲ್ಲಿ ಮೊನ್ನೆ ಮೌನಿ ಅಮಾವಾಸ್ಯೆಯ ದಿನ ನಡೆದ ಕಾಲ್ ತುಳಿತ ಪ್ರಕರಣ. ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕದ ಬೆಳಗಾವಿ ಮೂಲದ 4 ಈ ಕಾಲ್ ತುಳಿತ ಪ್ರಕರಣದಲ್ಲಿ ಸಾವನ್ನಪ್ಪಿದ್ರು. ಆದರೆ ಇವತ್ತು ಮತ್ತೊಂದು ಆಘಾತಕಾರಿ ಮಾಹಿತಿ ಅದೇ ಕಾಲ್ ತುಳಿತ ಪ್ರಕರಣದಿಂದ ಲಭ್ಯವಾಗ್ತಾ ಇದೆ. ಕುಂಭಮೇಳದ ಕಾಲ್ ತುಳಿತದಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ ಕನ್ನಡಿಗರದು 4 ಅಲ್ಲ, ಬದಲಾಗಿ 5 ಅನ್ನೋ ಮಾಹಿತಿ. ಇದರ ಸುತ್ತ ಧಾವತಾಗಿ ರಾಜಕೀಯ ಕೂಡ ಬೆರೆತು ಹೋಗ್ತಾ ಇದೆ. ರಾಜಕೀಯ ಹೇಳಿಕೆ, ಪ್ರತಿ ಹೇಳಿಕೆಗಳು ಕೂಡ ಜೋರಾಗ್ತಾ ಇದೆ. ಕುಂಭಮೇಳದಲ್ಲಿ ಮತ್ತೆ ಕಾಲ್ ತುಳಿತ. ಕರ್ನಾಟಕ ಸನ್ಯಾಸಿ ಸೇರಿ 7 ಮಂದಿ ಸಾವು. ಪ್ರಯಾಗ್ರಾಜ್ನ ತುಳಿತದ ಸುತ್ತ ಭರ್ಜರಿ ರಾಜಕೀಯನಾಥ್ ನೇತೃತ್ವದ ಸರ್ಕಾರ ಲೆಕ್ಕ ಮರೆಮಾಚ್ತಿದೆ ಅಂತ ಸಮಾಜವಾದಿ ಪಕ್ಷದ ಸಂಸದ ಅಖಿಲೇಶ್ ಯಾದವ್ ಆರೋಪಿಸಿದ್ದಾರೆ. जानकारी रखते हैं जिनको जानकारी मिली है, ये घटना रात की है और अब तो वो बातें साफ हो गई हैं. समय बताने की कोई 1 बजे की बता रहा है, कोई 1 बजे से पहले की बात बता रहा है. जो मुझे जानकारी मिली थी वो जानकारी मिली थी रात के 2:48 पर. ಕುಂಭಮೇಳದಲ್ಲಿ ಪವಿತ್ರ ಗೌಡ ಪುಣ್ಯ ಸ್ನಾನ. ರೇಣುಕಾಸ್ವಾಮಿ ಬರ್ಬರ ಕೊಲೆ ಆರೋಪಿ ಪವಿತ್ರ ಗೌಡ ಕೂಡ ಕುಂಭಮೇಳಕ್ಕೆ ಹೋಗಿದ್ದಾರೆ. ಮೌನಿ ಅಮಾವಾಸ್ಯೆಯಂದು ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ ಮಾಡಿ ನೆಗೆಟಿವ್ ಎನರ್ಜಿ ಎಲ್ಲ ಮಾಯವಾಗಿದೆ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸೇರಿ 7 ಮಂದಿ ಸಾವು. ಪ್ರಯಾಗ್ರಾಜ್ನ ತುಳಿತದ ಸುತ್ತ ಭರ್ಜರಿ ರಾಜಕೀಯನಾಥ್ ನೇತೃತ್ವದ ಸರ್ಕಾರ ಲೆಕ್ಕ ಮರೆಮಾಚ್ತಿದೆ ಅಂತ ಸಮಾಜವಾದಿ ಪಕ್ಷದ ಸಂಸದ ಅಖಿಲೇಶ್ ಯಾದವ್ ಆರೋಪಿಸಿದ್ದಾರೆ. जानकारी रखते हैं जिनको जानकारी मिली है, ये घटना रात की है और अब तो वो बातें साफ हो गई हैं. समय बताने की कोई 1 बजे की बता रहा है, कोई 1 बजे से पहले की बात बता रहा है. जो मुझे जानकारी मिली थी वो जानकारी मिली थी रात के 2:48 पर. ಕುಂಭಮೇಳದಲ್ಲಿ ಪವಿತ್ರ ಗೌಡ ಪುಣ್ಯ ಸ್ನಾನ. ರೇಣುಕಾಸ್ವಾಮಿ ಬರ್ಬರ ಕೊಲೆ ಆರೋಪಿ ಪವಿತ್ರ ಗೌಡ ಕೂಡ ಕುಂಭಮೇಳಕ್ಕೆ ಹೋಗಿದ್ದಾರೆ. ಮೌನಿ ಅಮಾವಾಸ್ಯೆಯಂದು ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ ಮಾಡಿ ನೆಗೆಟಿವ್ ಎನರ್ಜಿ ಎಲ್ಲ ಮಾಯವಾಗಿದೆ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಷ್ಟ್ರಪತಿಗಳ ಸುತ್ತದ ರಾಜಕೀಯವನ್ನ ಅಲ್ಲಿಗೆ ಬಿಟ್ಟು ಇದೀಗ ಮುಂದೆ ಬರೋಣ ಮಹಾಕುಂಭಮೇಳ. ಮಹಾಕುಂಭಮೇಳದಲ್ಲಿ ಮೊನ್ನೆ ಮೌನಿ ಅಮಾವಾಸ್ಯೆಯ ದಿನ ನಡೆದ ಕಾಲ್ ತುಳಿತ ಪ್ರಕರಣ. ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕದ ಬೆಳಗಾವಿ ಮೂಲದ 4 ಈ ಕಾಲ್ ತುಳಿತ ಪ್ರಕರಣದಲ್ಲಿ ಸಾವನ್ನಪ್ಪಿದ್ರು. ಆದರೆ ಇವತ್ತು ಮತ್ತೊಂದು ಆಘಾತಕಾರಿ ಮಾಹಿತಿ ಅದೇ ಕಾಲ್ ತುಳಿತ ಪ್ರಕರಣದಿಂದ ಲಭ್ಯವಾಗ್ತಾ ಇದೆ.
ಕುಂಭಮೇಳದ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ ಕನ್ನಡಿಗರದು 4 ಅಲ್ಲ, ಬದಲಾಗಿ 5 ಅನ್ನೋ ಮಾಹಿತಿ. ಇದರ ಸುತ್ತ ಧಾವತ್ತಾಗಿ ರಾಜಕೀಯ ಕೂಡ ಬೆರೆತು ಹೋಗ್ತಾ ಇದೆ. ರಾಜಕೀಯ ಹೇಳಿಕೆ, ಪ್ರತಿ ಹೇಳಿಕೆಗಳು ಕೂಡ ಜೋರಾಗ್ತಾ ಇದೆ. ಕುಂಭಮೇಳದಲ್ಲಿ ಮತ್ತೆ ಕಾಲ್ತುಳಿತ. ಕರ್ನಾಟಕ ಸನ್ಯಾಸಿ ಸೇರಿ 7 ಮಂದಿ ಸಾವು. ಪ್ರಯಾಗ್ರಾಜ್ನ ತುಳಿತದ ಸುತ್ತ ಭರ್ಜರಿ ರಾಜಕೀಯ ನಾಥ್ ನೇತೃತ್ವದ ಸರ್ಕಾರ ಲೆಕ್ಕ ಮರೆಮಾಚ್ತಿದೆ ಅಂತ ಸಮಾಜವಾದಿ ಪಕ್ಷದ ಸಂಸದ ಅಖಿಲೇಶ್ ಯಾದವ್ ಆರೋಪಿಸಿದ್ದಾರೆ. जानकारी रखते हैं जिनको जानकारी मिली है, ये घटना रात की है और अब तो वो बातें साफ हो गई हैं. समय बताने की, कोई 1 बजे की बता रहा है, कोई 1 बजे से पहले की बात बता रहा है. जो मुझे जानकारी मिली थी, वो जानकारी मिली थी रात के 2:48 पर. ಕುಂಭಮೇಳದಲ್ಲಿ ಪವಿತ್ರ ಗೌಡ ಪುಣ್ಯ ಸ್ನಾನ. ರೇಣುಕಾಸ್ವಾಮಿ ಬರ್ಬರ ಕೊಲೆ ಆರೋಪಿ ಪವಿತ್ರ ಗೌಡ ಕೂಡ ಕುಂಭಮೇಳಕ್ಕೆ ಹೋಗಿದ್ದಾರೆ. ಮೌನಿ ಅಮಾವಾಸ್ಯೆ ಎಂದು ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ ಮಾಡಿ ನೆಗೆಟಿವ್ ಎನರ್ಜಿ ಎಲ್ಲ ಮಾಯವಾಗಿದೆ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಷ್ಟ್ರಪತಿಗಳ ಸುತ್ತದ ರಾಜಕೀಯವನ್ನ ಅಲ್ಲಿಗೆ ಬಿಟ್ಟು ಇದೀಗ ಮುಂದೆ ಬರೋಣ ಮಹಾಕುಂಭಮೇಳ. ಮಹಾಕುಂಭಮೇಳದಲ್ಲಿ ಮೊನ್ನೆ ಮೌನಿ ಅಮಾವಾಸ್ಯೆಯ ದಿನ ನಡೆದ ಕಾಲ್ತುಳಿತ ಪ್ರಕರಣ. ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕದ ಬೆಳಗಾವಿ ಮೂಲದ 4 ಈ ಕಾಲ್ತುಳಿತ ಪ್ರಕರಣದಲ್ಲಿ ಸಾವನ್ನಪ್ಪಿದ್ರು. ಆದರೆ ಇವತ್ತು ಮತ್ತೊಂದು ಆಘಾತಕಾರಿ ಮಾಹಿತಿ ಅದೇ ಕಾಲ್ತುಳಿತ ಪ್ರಕರಣದಿಂದ ಲಭ್ಯವಾಗ್ತಾ ಇದೆ. ಕುಂಭಮೇಳದ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿರುವವರ ಸಂಖ್ಯೆ ಕನ್ನಡಿಗರದು 4 ಅಲ್ಲ, ಬದಲಾಗಿ 5 ಅನ್ನೋ ಮಾಹಿತಿ. ಇದರ ಸುತ್ತ ಧಾವತ್ತಾಗಿ ರಾಜಕೀಯ ಕೂಡ ಬೆರೆತು ಹೋಗ್ತಾ ಇದೆ. ರಾಜಕೀಯ ಹೇಳಿಕೆ, ಪ್ರತಿ ಹೇಳಿಕೆಗಳು ಕೂಡ ಜೋರಾಗ್ತಾ ಇದೆ. ಕುಂಭಮೇಳದಲ್ಲಿ ಮತ್ತೆ ಕಾಲ್ತುಳಿತ. ಕರ್ನಾಟಕ ಸನ್ಯಾಸಿ ಸೇರಿ 7 ಮಂದಿ ಸಾವು. ಪ್ರಯಾಗ್ರಾಜ್ನ ತುಳಿತದ ಸುತ್ತ ಭರ್ಜರಿ ರಾಜಕೀಯ ನಾಥ್ ನೇತೃತ್ವದ ಸರ್ಕಾರ ಲೆಕ್ಕ ಮರೆಮಾಚ್ತಿದೆ ಅಂತ ಸಮಾಜವಾದಿ ಪಕ್ಷದ ಸಂಸದ ಅಖಿಲೇಶ್ ಯಾದವ್ ಆರೋಪಿಸಿದ್ದಾರೆ. जानकारी रखते हैं जिनको जानकारी मिली है, ये घटना रात की है और अब तो वो बातें साफ हो गई हैं. समय बताने की, कोई 1 बजे की बता रहा है, कोई 1 बजे से पहले की बात बता रहा है. जो मुझे जानकारी मिली थी, वो जानकारी मिली थी रात के 2:48 पर. ಕುಂಭಮೇಳದಲ್ಲಿ ಪವಿತ್ರ ಗೌಡ ಪುಣ್ಯ ಸ್ನಾನ. ರೇಣುಕಾಸ್ವಾಮಿ ಬರ್ಬರ ಕೊಲೆ ಆರೋಪಿ ಪವಿತ್ರ ಗೌಡ ಕೂಡ ಕುಂಭಮೇಳಕ್ಕೆ ಹೋಗಿದ್ದಾರೆ. ಮೌನಿ ಅಮಾವಾಸ್ಯೆ ಎಂದು ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ ಮಾಡಿ ನೆಗೆಟಿವ್ ಎನರ್ಜಿ ಎಲ್ಲ ಮಾಯವಾಗಿದೆ ಎಂದಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.